ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇಷ್ಟು ದಿನ ಯಾವುದೋ ಥರ ಬ್ಲಾಗ್ ಮಾಡೋಕ್ಕಾಗಿಲ್ಲ ರೀ. ನಿನ್ನೆಗಿಂತ ಬ್ಲಾಗ್ ಮಾಡ್ಬೇಕಂತ ಮಾಡೀನಿ. ಅದು ಎಷ್ಟು ದಿನ ಮಾಡ್ತೀನಿ ಎಷ್ಟು ದಿನ ಬಿಡ್ತೀನಿ ಗೊತ್ತಿಲ್ಲ. ಶಬ್ಬಾಸ್ ಬೇಟಾ ಶಬ್ಬಾಸ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲಾರ್ಕ ನಾ ಯೂಟ್ಯೂಬ್ದಾಗ ಒಂದು 2-3 ವರ್ಷ ಆದರೂ ಏನೋ ಅಚೀವ್ ಮಾಡೋಕ್ಕಾಗಿಲ್ಲ. ಸೊ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಲಾಟ್ ಅಂತಂದು ಇನ್ಸ್ಟಾಗ್ರಾಮ್ ಬಂದ ಮ್ಯಾಗ ಗೊತ್ತಾಗಿದೆ ನನಗೆ. ಯಾಕಂದ್ರೆ ಮೊದಲು ಇನ್ಸ್ಟಾಗ್ರಾಮ್ದು ಆ್ಯಕ್ಟಿವ್ ಇರಲಿಲ್ಲ. ಸದ್ಯಕ್ಕೆ ಓಪನ್ ಮಾಡಿ ಒಂದು 2-3 ತಿಂಗಳಾದ್ರೆ ಅದಕ್ಕೆ 10K ರೀಚ್ ಆಗಿ ಬಂದೈತಿ. ಸೊ ಅವಾಗ ಅನಿಸಿದ್ದೇನೆಂದ್ರೆ ಕನ್ಸಿಸ್ಟೆನ್ಸಿ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಅದ್ರ ಸಂಬಂಧ ಯೂಟ್ಯೂಬ್ದಾಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಐತಿ. ಅದರ ಸಂಬಂಧ ವಿಡಿಯೋ ಮಾಡತ್ತೇನೆ ರೀ. ನಾನು ಇನ್ಮ್ಯಾಗಿಂದ ಮೇ ಬಿ ವ್ಲಾಗ್ಸ್ ಆಗಲಿ ಏನೋ ಒಂಥರ ಒಟ್ಟು ಕಂಟೆಂಟ್ ಕೊಡ್ಕೊತಾ ಇರ್ತೀನಿ. ಆ್ಯಂಡ್ ಇವತ್ತೇನೈತೆ ಅಂದ್ರೆ ಮಡಿಕೆ ಹೊಡಿಬೇಕು ರೀ. ಇದು ಕುಬೋಟಾ ಟ್ರ್ಯಾಕ್ಟರ್. ಇದ್ರ ಗಾಡಿ ರಿವ್ಯೂನು ಮಾಡ್ಬೇಕು. ಯಾವ ರಿವ್ಯೂ ಮಾಡಿದಾಗ ಗೊತ್ತಿಲ್ಲ. ಕಂಟ್ರೋಲ್. ಸೊ ಈ ಟ್ರ್ಯಾಕ್ಟರ್ ರಿವ್ಯೂ ಮಾಡಿದಂಗೆ ಆಯ್ತು. ಈಗ ಈ ಮಡಿಕೆ ಜೋಡಿಸ್ಕೊಂಡು ಈ ಕಬ್ಬಣ್ಣ ಗಳೆ ಹೊಡ್ಕೊಂಡು ಹರಿಗೆ ಕಟ್ರ್ ಹೊಡಿಬೇಕು. ಆ್ಯಂಡ್ ಇದಕ್ಕೆ ನೀರು ಹಾಸ್ಬೇಕು ರೀ. ಅಲ್ಲಿ ಮ್ಯಾಗುನ್ ಗಳೆ ಐತಿ, ಅದನ್ನು ಹುಡ್ಕೋಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ದಾಗ ಎಲ್ಲ ಇದೇ ಇರ್ತೈತಿ. ಇವತ್ತು ಒಂದೊಂದು ದಿನದಾಗ ಆಗುತ್ತೋ ನಾಳೆಗೆ ಆಗುತ್ತೋ ಗೊತ್ತಿಲ್ಲ. ಸೊ ಒಟ್ಟು ಓವರಾಲ್ ಇಷ್ಟು ಕೆಲಸದ ಈಗಂತೂ ಪ್ರೆಸೆಂಟ್. ಆ್ಯಂಡ್ ಈ ಕುಂಟಿ ಜೋಡಿಸ್ಕೊಂಡು ಇದು ಮಡಿಕೆ ಹೊಡಿಬೇಕು. ಕುಂಟಿ ಜೋಡ್ಸೋಕ್ಕೆ ನಾವು ಈ ಮಷಿನ್ ಯೂಸ್ ಮಾಡ್ತೀವಿ ರೀ. ಬೇಸಿಕಲಿ ನಾ ಇನ್ಸ್ಟಾಗ್ರಾಮ್ದಾಗ ಹಾಕಿದಂಗೆ ಯಾರು ನೋಡಿದ್ರೆ ಚಲೋ ಆಯಿತು. ನೋಡಲಿಲ್ಲ ಅಂದ್ರೆ ಈ ಮಷಿನ್ ನಾವು ಎಲ್ಲ ಕುಂಟಿ ಬಿಗಿಯಾಕೆ ಬಿಚ್ಚಕ್ಕೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಜಲ್ದಿ ಆಗುತ್ತೆ ರೀ. ಸೊ ಇದು ಮಷಿನೇ ಇಂಥ 2 ಅಥವಾ 3 ಬ್ಯಾಟ್ರಿ ಬರ್ತಾವೆ ಒಂದು ಬಾಕ್ಸಿಂದ. ಈ ಏನಿಲ್ಲ ಅಂದರೂ ಒಂದು 3 ಸಲ ಕುಂಟಿ ಬಿಗಿಬೋದು ಇದರಲ್ಲಿ. ದೊಡ್ಡ ಮಡಿಕೆನೂ ಹಂಗೆ ಬಿಚ್ತೀವಿ. ಸೊ ಇದು ಐತಂದ್ರೆ ಇದನ್ನೂ ಹಂಗೆ ಬಿಗಿತೀವಿ. ಸೊ ಇದನ್ನು ಬಿಕ್ಕೊಂಡು ಬರ್ರಿ. ಈಗ ಅಟ್ ಪ್ರೆಸೆಂಟ್ ಹೊಲ ಇರ್ತದೆ. ಬಿಸಿಲೊಂದು ಭಯ ಆಗ್ತಿಲ್ಲ ರೀ. ಅದಕ್ಕೆ ಪ್ಯಾಂಟ್ ಹಾಕೋಕೆ ಆಗಂಗಿಲ್ಲ. ಸೊ ಏನು ಮಾಡೋಕೆ ಬರೋಂಗಿಲ್ಲ, ಸದ್ಯ ಮಾಡ್ಬೇಕು. ಆ್ಯಂಡ್ ಇದ್ರೊಳಗೆ ಇಷ್ಟೆಲ್ಲ ಕೊಡ್ತಾರೆ ಐಟಮ್ಸ್. ಆ್ಯಂಡ್ ಇನ್ನೊಂದು ಏನು ತ್ರಾಸ ಆಗೈತೆ ಅಂದ್ರೆ ಈ ಕ್ಯಾಮ್ರಾಕ್ಕೆ ವೈರ್ಲೆಸ್ ಮೈಕ್ ಕನೆಕ್ಟ್ ಆಗಿಲ್ಲ. ಅದೊಂದು ಸ್ವಲ್ಪ ತ್ರಾಸ ಆಗೈತಿ. ಇನ್ ಕೇಸ್ ವೈರ್ಲೆಸ್ ಮೈಕ್ ಕನೆಕ್ಟ್ ಆಗಿದ್ದರೆ ದೂರ ಇಟ್ಟು ವಿಡಿಯೋ ಮಾಡ್ಬೋದಾಗಿತ್ತು. ಈಗ ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಇರೋಂಗಿಲ್ಲ. ಅದೊಂದು ಅಜ್ಜಿ ಇರಲಿ. ಈಗ ಸ್ಟಾರ್ಟಿಂಗ್ ಅಲ್ರಿ ಹೆಂಗಿದ್ದಂಗೆ ಜಗ್ಗುನು ಬರೀ ಆ ರೀಸನ್ ಹೇಳಿ ಈ ರೀಸನ್ ಹೇಳಿ ವಿಡಿಯೋ ಮಾಡ್ದಾಗ ಅಲ್ದು ಮಾಡಿ ಅಡ್ಡಾಡ್ದಾಗೈತಿ. ಬಿಗಿಯಾಕೆ ಹೋಗಿ ಬಿಚ್ಚಿಬಿಟ್ಟೆ. ಯಾರೋ ಕೇಳಿದ್ರಿ ಇದನ್ನು ಇದರಲ್ಲೇ ಮಾಡೋದ್ರಿಂದ ಟೈಟ್ ಆಗಿಲ್ಲ ಬೈ ಅಂತಂದು. ಹಾಕೋರಿಪ್ಪ ಟೈಟ್ ಆಗ್ಲಿಕ್ಕಂದ್ರೆ ಮತ್ತು ಎಂತೆಂಥ ಟ್ರಕ್ಗಳು ಗಾಲಿನ ಇದರಲ್ಲೇ ಬಿಗಿತಿರ್ತಾರೆ. ಮತ್ತು ಅವು ಟೈಟ್ ಆಗ್ಲಿಕ್ಕೆ ದಾರ್ಯಾಗ ಬಿಚ್ಚಿ ಬಿಡ್ತಿದ್ದು ಹಂಗಿದ್ರೆ ಹಂಗೆಲ್ಲ ಇರೋಂಗಿಲ್ಲ. ಅವು ಟೈಟ್ ಹಾಕೋರು ಹಂಗೇನಿಲ್ಲ. ನಾನು ಜೋಡಿಸ್ಕೋಬೇಕು. ನಡು ಹಾಕ್ಕೊಂಡಿವಿ 2 ದಂಡಿ ಹಾಕೋಬೇಕು. ಸೊ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡಿ. ಸೊ ಈಗೆಲ್ಲ ಮಡಿಕೆ ಹೊಡಿದಾತ್ರಿ. ಇದು ಅಷ್ಟು ಮಡಿಕೆ ಆಯ್ತು. ಈಗ ದಡದಡೆ ಒಂದು ಮಡಿಕೆ ಬಿಚ್ಚಿ ಹೋಗೋದು ಹೊರಗೂ ಜೋಡಿಸ್ಕೊಂಡು ಹೊಡ್ಯಾಕೆ ಸ್ಟಾರ್ಟ್ ಮಾಡೋಕೆ ಈಗ. ಯಾಕಂದ್ರೆ ಸಂಜೆ ಕನಕ ಹೊಳಗೆ ಕಟ್ರ್ ಹೊಡಿಬೇಕ್ರಿ. ಈ ಬಿಸಿಲ ಗಳೆ ಹೊಡಿದಂದ್ರೆ ಅವು ಸಾಕಾಗ್ಬಿಟ್ಟದೆ. ಸೊ ಆ್ಯಸ್ ಯೂಶ್ವಲ್ ಮತ್ತೆ ಅದ ರೀ ಇನ್ನು ತೊಗೊಂಡು ಹೋಗ್ಬೇಕು. ಸೊ ಈಗ ಇವನ್ನೆಲ್ಲ ಬಿಚ್ಚೋ ಆತ್ರಿ. ಇನ್ನು ಮಡಿಕೆ ಬಿಚ್ಚೊಂದು ತಾಳು ಜೋಡಿಸ್ಬೇಕು ಅಷ್ಟೇ. ಸೊ ಇದು ಜೋಡಿಸೋ ಹತ್ರ ಕುಂಟಿ ಹರಗು ಜೋಡಿಸಂದೆ ಕೂಡ ಜೋಡಿಸ್ಕೊಂಡು ಈಗ ಹರಿಗೆ ನೋಡ್ಬೇಕು ಅಂತ ಹೇಳ್ತಾರೆ. ಬಿಸಿಲು ಭಾಳ ಅನಿಸ್ತಾ ಬಿಡೋದು ಇಲ್ಲ ಹೊಡೆದು ಬಿಡೋದು. ನೋಡೋಣ್ರಿ ಏನರ ಕೆಲಸಗಳಲ್ಲಿ ಬದಲಾವಣೆ ಇದ್ರೆ ಹೇಳ್ತೀನಿ ನಿಮ್ಗೆ. ಪ್ಲ್ಯಾನಿನಲ್ಲಿ ಬದಲಾವಣೆ ಆ್ಯಸ್ ಯೂಶ್ವಲ್ ಏನಂದ್ರೆ ಮಡಿಕೆ ನೋಡಾತಿದ್ದೆಲ್ಲ ಮಡಿಕೆ ಮುಗಿಸಿ ಹೊಳ್ಳಿ ಹರಗು ಕುಂಟಿ ಜೋಡಿಸಿಟ್ಟು ನಾ ಬಂದಿದ್ದು ಬೆಳಿಗ್ಗೆ. ಎದಕ್ಕಂದ್ರೆ ಅಕ್ಕಾಗ ಒಂದು ಫೋನ್ ತೊಗೋಬೇಕಾಗಿತ್ತಂತ. ಸೊ ಭಾಳ ದಿನ ಆಯ್ತು ರೀ ಅವ್ರ ಫೋನ್ ಡಿಸ್ಪ್ಲೇ ಹೋಗಿ. ಅವರಿಗೆ ಮನೆಯಿಂದ ಬರೋ ಫೋನ್ಗಳು ಎತ್ತಕ್ಕೆ ಆನ್ಲೈನೆಲ್ಲ. ಸೊ ಅದ್ರ ಒಂದು ಬೇಸಿಕ್ ಆಗಿರುವಂಥ ಒಂದು ಫೋನ್ ತೊಗೋಬೇಕು. ಮನ್ಯಾಗ ಹುಡುಗರೇನೋ ಯೂಸ್ ಮಾಡ್ತಾರಂತೆ. ಸೊ ಅದ್ರ ಸಂಬಂಧ ಒಂದು ಅರೌಂಡ್ 8,000 ಇಂದ 9,000 ಇಲ್ಲ 7-8 ಸಾವಿರ ರೂಪಾಯಿ ಒಳಗೆ ಒಂದು ಚಲೋ ಫೋನ್ ನೋಡ್ಬೇಕು. ಬರ್ರಿ ನೋಡೋಣ ಯಾವುದು ಫೋನ್ ಚಲೋ ಅನಿಸ್ತದೆ ಅಂತ ತೊಗೊಂಡು ಸೀದಾ ವಾಪಸ್ ನಾವು ಹೊಲಕ್ಕೆ ಹೋಗೋಣ. ಲೆಟ್ಸಿ. ಆ್ಯಂಡ್ ಇನ್ನೊಂದು ಹೇಳ್ರಿ ನನಗೆ ಈ ರೀ ಅನ್ನೋದು ಯೂಸ್ ಮಾಡೋಕ್ಕೂ ಬೇಡ ಅಂತ. ಇನ್ ಕೇಸ್ನ ಎಲ್ಲಾರು ಯೂಸ್ ಮಾಡ್ಲಾರ ಹಂಗೆ ಮಾತಾಡಿದೆ ಅಂದ್ರೆ ಭಾಳ ರೂಢಾಗಿ ಕೇಳಿಸುತ್ತೆ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಭಾಷೆ ಅಲ್ಲ, ಅದ್ರಾಗ ಸ್ವಲ್ಪ ವಾಯ್ಸ್ ಗಡ್ತೈತಿ. ಸೊ ಸರಿ ಅನಿಸಲ್ಲ ಅನ್ನೋ ಒಂದು ರೀಸನ್ಗೆ ರೀ ಅಂತ ಯೂಸ್ ಮಾಡ್ತೀನಿ. ಇನ್ ಕೇಸ್ ಅದು ಬೇಡ ಅಂದ್ರೆ ನೆಕ್ಸ್ಟ್ ವ್ಲಾಗಿಂದ ತೆಗೆದು ಹೋಗೋದು ನೋಡೋಣ. ಸೊ ನೋಡಿರಿ.
ಸೊ ಹ್ಯಾಡ್ ಇಸ್ ನಮಗೆಲ್ಲ ಓಪನ್ ಇದ್ರು ಸ್ಯಾಮ್ಸಂಗ್ ಅವ್ರದ್ದು ಇದೆ ಅವ್ರದ್ದು ಬ್ಲಾಗ್ ನೋಡ್ಕೊತ ಊಟ ಮಾಡತ್ತಿದ್ದೆ. ಸೊ ಅದ್ರ ಸಂಬಂಧ ಹಂಗೆ ಬಂತು. ಆ್ಯಂಡ್ ಈಗ ಬೆಳಿಗ್ಗೆ ಬಂದಿವ್ರಿ. ಫೋನ್ ಯಾವ ಸಿಗಲಿಲ್ಲ. ಅಂದ್ರೆ ಅವ್ರು ಹೇಳೋ ಕಾಸ್ಟ್ದಾಗ ಎಷ್ಟು ಅವರು ಒಂದು 8,000 ಕೇಳ್ತಾರೆ. ಬಟ್ 8,000 ಯಾವ ಪ್ರೈಸಿಗೆ ಫೋನ್ ಆಫ್ಲೈನ್ ಮಾರ್ಕೆಟ್ದಾಗಿಲ್ಲ. ಸೊ ಆನ್ಲೈನ್ದಾಗ ಎಲ್ಲರೂ ಕೇಳ್ಬೇಕು. ಅದ್ರ ಸಂಬಂಧ ಈವ್ನಿಂಗ್ ಯಾವ ಬ್ಯಾಂಕ್ ಆಫರ್ಸ್ ನೋಡ್ಕೊಂಡು ಆನ್ಲೈನ್ದಾಗ ಹಾಕಿರ ಆಯ್ತು ಅಂತ ಇಂತಿ. ಆ್ಯಂಡ್ ಈಗ ಏನು ತೆಗೆದಂದ್ರೆ ಸೊ ಇಲ್ಲಿ ಹರಗು ಕುಂಟಿ ಜೋಡಿಸಿಟ್ಟೈತಿ. ಹರಗು ಕುಂಟಿ ಜೋಡಿಸಿ ಇಟ್ಟು ಹೋಗಿದ್ದೆ ಹಾಳು ಬಂದ್ಕೊಂಡು ಹೊಡಿಬೇಕಂತಂದು. ಆ್ಯಂಡ್ ಈಗ ಹಾಳು ಬಂದೈತೆ. ಟೈಮ್ 2:45 ಏನೋ ಸಮಥಿಂಗ್ ಆಗೈತಿ. ಸೊ 2:30 ಆಗಿ ಬಂದ್ರಿ. 3 ಅಂದ್ರೆ ಒಂದು ತಾಸಿದ ಕಡೆ ಆಗುತ್ತೆ. ಇದಾದ್ಮೇಲೆ ಹೋಗಿ ಈ ಕುಂಟಿ ಬಿಟ್ಕೊಂಡು ಕಟ್ರ್ ಜೋಡಿಸ್ಕೊಂಬರ್ಬೇಕು. ಸೊ ಕಟ್ರ್ ಜೋಡಿಸ್ಕೊಂಬಂದು ಮುಂದಿನ ತೆಗೆದು ಏನದ ನೋಡುವ. ಆ್ಯಂಡ್ ಇವತ್ತು ಓವರಾಲ್ ಇಷ್ಟು ತೆಗೆದ ರೀ ಅಲ್ಟಿಮೇಟ್ ಅದಾವ ತೆಗೆದ. ಅದೊಂದು ಖುಷಿ ಕೊಡೋದೈತಿ. ಅಂದ್ರೆ ವ್ಲಾಗಿಗೆ ಒಂದು ಚಲೋ ಕಂಟೆಂಟ್ ಸಿಗತೈತಿ. ಕಂಟಿನ್ಯೂ ವ್ಲಾಗ್ ಸ್ಮೂತಾಗಿ ಹೊಂಟದ. ಈ ಕುಬೋಟ ಗಾಡಿ ಏನು ಪವರ್ ರೀಪ್ಪ ಅವನವನ್ನ ನೋಡ್ರಿ. ಹೈಗೇರ್ ಹಾಕ್ಕೊಂಡು 2 ಹೊಂಟೀನಿ. 2 ಸರ್ಗಾಕತ್ತೀನಿ. ಇದ್ರಾಗ ಎಷ್ಟು ಚಂದ ಆಗುತ್ತೆ ಗೆಳೆ, ಎಷ್ಟು ಹದ ಹಾಕತ್ರಿ ಗೆಳೆ. ಅದಕ್ಕೆ ಗಾಡ್ರ ಒದ್ದಾಡಂಗಿಲ್ಲ ಏನಿಲ್ಲ. ಸೊ ಫೈನಲಿ ಅಷ್ಟು ಹೊಲಗಳು ಹಿಡಿದು ಆಯ್ತು ರೀ. ಇದು 1 ಎಕರೆ ಅನ್ಸುತ್ತೆ. 1 ಎಕರೆಗೆ ಹೆಚ್ಚಾಗತ್ತೆ ರೀ. ಸೊ ಇದು ಮಡಿಕೆ ಹೊಡೆದು ಹಾಳೆ ಹರಗೋದಾತು. ಕರೆಕ್ಟ್ 3:05ಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈಗ 3:09 ಆಯ್ತು. ಸ್ವಲ್ಪ ನೋಡು ಅಲ್ಲಿ ಇಲ್ಲಿ ತರಬಿದ್ದು ಬಿಟ್ರೆ ಕರೆಕ್ಟ್ ಒಂದು ತಾಸೊಳಗೆ ಆಗೈತೆ ರೀ ಒಟ್ಟು. ಈಗ ಹೋಗಿ ಕಟ್ರ್ ಜೋಡಿಸ್ಕೊಂಡು ಇದ್ರದ್ದು ಅಲ್ಲಿ ಮ್ಯಾಗ ಹೊಲದ್ದು ಬೋದ್ ಏರಿಸ್ಬೇಕು. ಸೊ ಬರ್ರಿ ನೋಡೋಣ ನೆಕ್ಸ್ಟ್. ಟಾಪ್ ಇವಾಗ ಅಲ್ಟಿಮೇಟ್ ಐತೆ ನೋಡ್ರಿ. ಸೊ ಇದು ಕುಂಟಿ ಬಿಚ್ಚಿಟ್ಟದು ಆತ್ರಿ. ಈಗ ಕಟ್ರ್ ಜೋಡಿಸ್ಕೋಬೇಕು. ಸೊ ಈಗ ಕಟ್ರ್ ಜೋಡಿಸ್ಕೊಂಡೆ ರೀ. ಇದಾದ ಕಟ್ರ ಬೋದರ್ಸಕ್ಕೆ ಹೋಗ್ಬೇಕು. ಈಗ ಬರ್ರಿ ಅಲ್ಲಿ ಹೋಗಿ ತೋರಿಸ್ತೀವಿ ಕಟ್ರ ಹೆಂಗೈತಿ ಏನೈತಿ ತೊಗೊಂಬಂದೆ ನೋಡ್ರಿ ಕಟ್ರ. ಇದೇ ಕಟ್ರ ಬೇಸಿಕಲಿ ಬೋದರ್ಸು ಬೇರೆ ಥರ ಇರ್ತಲ್ಲ. ಬಟ್ ಇದಕ್ಕೆ ಹೆಂಗೈತೆ ಅಂದ್ರೆ ಇವನ್ನ ಪಟ್ಟಿ ನಾವು ಹಚ್ಕೊಂಡಿವ್ರಿ. ಇದನ್ನ ಅಂದ್ರೆ ನಮ್ಮನ್ನ ಹಚ್ಚಾರ. ಸೊ ಅವರ ಅಲ್ಟ್ರೇಷನ್ ಮಾಡ್ಕೊಂಡು ಈ ಕಟ್ರಕ್ಕೆ ಬರೋಂಗೆ ಮಾಡ್ಯಾರ. ಇದನ್ನ 540 RPM ಒಳಗೆ ರೀ. ಆ್ಯಂಡ್ ಇದು 950 RPM ಒಳಗೆ ಎಷ್ಟು ಗುಮ್ ಆಗುತ್ತೆ ನೋಡ್ರಿ. ಸೊ ಇದು 980 ಮತ್ತು 540 ಐತ್ರಿ. ಇಷ್ಟೊತ್ತಿಗೆ ಹೊಡೆದಿದ್ದು 980 ಹಾಕಿ ಅಲ್ಲಿ 950 ಅನ್ನಿಲ್ಲ. ಸೊ 950 ಅಲ್ಲ, 980 RPMದಾಗ. ಆ್ಯಂಡ್ 980 RPM ಹಾಕಿ ಬರೀ 10 RPM ಬಿಟ್ಟರು ಭಾರಿ ಹೊಡಿತೈತೆ ರೀ ಇದು. ಇಷ್ಟು ಬೋದ್ಬೋದು. ಅಲ್ಲಿ ನಮಗೂ ಅದೇ ಬೇಕಾಗಿತ್ತು, ಕಸ ಮುಚ್ಚಬೇಕಾಗಿತ್ತು ಎಲ್ಲ. ಸೊ ಅದಕ್ಕೆ ಇದನ್ನು ಮೊದಲು ಮಡಿಕೆ ಹೊಡೆದು ಆಮೇಲೆ ಹರಿಗೆ ಹೊಳ ಕಟ್ರೆ ಹೊಡ್ಯಾತಿದ್ದ. ಕಸ ಎಷ್ಟಾಗುತ್ತೆ ಅಷ್ಟು ಮುಚ್ಚಿ ಬಿಡ್ತೈತಿ. ಉಳ್ಕೆತ್ ತಗೊಳಕ್ಕಾರ ಬರ್ತೈತಿ. ಇಲ್ಲ ಅಟ್ಟ ಸತ್ತೂ ಹೋಗುತ್ತೆ ರೀ ಒಮ್ಮೆ. 900 RPMದಾಗ ಹೊಡ್ಯಾತಿದ್ದು ರೀಸನ್ ಇದೆ ಬೋದ್ ದಿಬ್ಬ ಬೀಳ್ಬೇಕು. ಆ್ಯಂಡ್ ನುಂಬ ದೂರ ಐತ್ರಿ ಇದು. ಅಲ್ಲಿ ಹೊಟ್ಟಿಗೆ ಕುಟ್ರೆ ಅಂದತ್ಲ. ಸೊ ಅಲ್ಲಿ ಮಟ್ಟ ಇಲ್ಲ. ಇಲ್ಲಿಂದ ನೀರು ಬಿಟ್ಟು ಅಂದ್ರೆ ಅಲ್ಲಿ ಹೋಗಿ ತ್ಯಾವ ಬಡ್ದು ಒಟ್ಟು ಹಣ್ಣಂತ ಅನ್ನೋ ಸಂಬಂಧ ಹಿಂಗೆ ಬಿಡೋದು. ಆ್ಯಂಡ್ ಇದ್ರಾಗ ಶೇಂಗಾ ಹಾಕೊಂಡಿದ್ವಿ. ಶೇಂಗಾ ತಗೊಂಡತಿ ಈಗ. ಸೊ ಈ ಥರ ಎಲ್ಲ ಹೊಡಿಬೇಕು. ಆ್ಯಂಡ್ ಇದು ಇವತ್ತಿನ ಕೆಲಸ ರೀ. ಇದು ಎಲ್ಲಿ ಮಟ್ಟ ಆಗೋದು ಗೊತ್ತಿಲ್ಲ. ಆ್ಯಂಡ್ ನೋಡ್ಬೇಕು. ಇದನ್ನು ಬಿಟ್ಟರೆ ಬೇರೆ ಕೆಲಸ ಏನಿಲ್ಲ ಅನ್ಸೈತಿ ಇವತ್ತು. ಯಾಕಂದ್ರೆ ಇದಷ್ಟೇ ರೀ. ಈಗ ಅಲ್ಲೆಲ್ಲ ಕುರಿಗಳು ಮೇವು ಹಾಕೋದೆಲ್ಲ ಅವ್ರು ಮಾಡತ್ತಾರ. ಭಾಳ ಅಂದ್ರೆ ಅಷ್ಟೇ, ಮತ್ತೇನಿಲ್ಲ. ನೈಟ್ ನೀರು ಹಚ್ಬೇಕು. ನೋಡೋಣ ರೀ. ಇನ್ ಕೇಸ್ ಆ ಕ್ಲಿಪ್ ಹಾಕ್ಬೇಕು ಅನ್ಸಿದ್ರೆ ಹಾಕ್ತೀನಿ. ಇನ್ ಕೇಸ್ ನೆಸಸರಿ ಇದ್ದರೆ ಇಲ್ಲಿಕ ಏನಿಲ್ಲ. ಆ್ಯಂಡ್ ಇಷ್ಟ ರೀ ಇವತ್ತಿನ ವ್ಲಾಗ. ಮೇ ಬಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಕಮೆಂಟ್ ಬಾಕ್ಸ್ ಆಲ್ವೇಸ್ ಓಪನ್. ಯಾವಾಗಿದ್ರೂ ಓಪನ್ ಇರ್ತದೆ ರೀ. ನಾವು ಕಮೆಂಟ್ ಬಾಕ್ಸ್ ಬಂದ್ ಮಾಡುವಂಥ ಕೆಟ್ಟದಾಗದ ಕೆಟ್ಟ ವಿಡಿಯೋ ಅವು ಮಾಡೋಂಗಿಲ್ಲ. ಸೊ ಕಮೆಂಟ್ ಬಾಕ್ಸ್ ಯಾವತ್ತಿದ್ರೂ ಓಪನ್ ಇರ್ತೈತಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಆ್ಯಂಡ್ ಇದನ್ನು ಎದಕ್ಕೆ ನಾತೀನಿ ಅಂದರೆ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಿಂದ ನೀವು ಕಮೆಂಟ್ ಹಾಕೋದ್ರಿಂದ ಅಲ್ಗೋರಿದಮ್ ಜಾಸ್ತಿ ಓಡುತ್ತೆ. ಅಂದ್ರೆ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಮಧ್ಯಾಹ್ನ ಹೇಳೀನಿ, ಆ ವಿಡಿಯೋ ರೆಕಾರ್ಡ್ ಆಗೈತಿಲ್ಲ ಗೊತ್ತಿಲ್ಲ. ಈಗ ಹೇಳತ್ತೀನಿ ಕೇಳ್ರಿ. ನಾನು ಇನ್ಸ್ಟಾಗ್ರಾಮ್ದಾಗ ಆ್ಯಕ್ಟಿವ್ ಆಗಿ ಈಗ ಜಸ್ಟ್ ಒಂದು 2 months ಆಯ್ತು ಅಷ್ಟೇ. ಆ್ಯಂಡ್ ಅದ್ರಾಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಿಲ್ಲ ನಾನು. ಯೂಟ್ಯೂಬ್ದಾಗೂ ಮಾಡಿಲ್ಲ, ಇವನ್ ಇನ್ಸ್ಟಾಗ್ರಾಮ್ದಾಗೂ ಮಾಡಿದ್ದಿಲ್ಲ.
ಈಗೇನಾಗಿತ್ತು ಬರೋಬ್ಬರಿ ಮಂಡೆಯಿಂದ ಹಿಡಿದು ಸ್ಯಾಟರ್ಡೆ ಮಟ್ಟ ಕಂಟಿನ್ಯೂ ವಿಡಿಯೋ ಪೋಸ್ಟ್ ಮಾಡ್ಕೊತ ಬಂದೆ. ಬರೀ 6 ವಿಡಿಯೋ ಪೋಸ್ಟ್ ಮಾಡಿದ್ರಿ ನಾನು, 6 ವಿಡಿಯೋ. ಆ್ಯಂಡ್ ಆ 6 ವಿಡಿಯೋಕ್ಕೆ ರೆಸ್ಪಾನ್ಸ್ ಎಷ್ಟು ಬಂದದ ಅಂದ್ರೆ 5,500 ಮಂದಿ ಫಾಲೋ ಹೊಡ್ದಾರ. ಅವಾಗ ತಿಳ್ಕೊಂಡೆ ನಾನು ಕನ್ಸಿಸ್ಟೆನ್ಸಿ ಮ್ಯಾಟ್ರಸ್ ಅಲಾಟ್ ಅಂತಂದು. ಕಂಟೆಂಟ್ ಯಾವುದೇ ಇರಲಿ ಹೆಂಗೆ ಇರಲಿ, ಕನ್ಸಿಸ್ಟೆನ್ಸಿ ಒಂದಿದ್ರೆ ವಿಡಿಯೋ ಎಷ್ಟಾಗಲಿ ಓಡ್ತಾವೆ. ಒಂದನೇ ದಿನ 20ಕ್ಕೆ 30ಕ್ಕೆ ಅಷ್ಟೇ ಹೊಡಿದು, ಬಟ್ ನೆಕ್ಸ್ಟ್ ಟೈಮಿಂದ ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಅವೆಲ್ಲ 100K ಮ್ಯಾಗ ಹೊಡ್ಯಾವ್ರಿ. ಸೊ ಬೆಸ್ಟ್ ರಿಸಲ್ಟ್ ಸಿಗತ್ತೆ ನನಗಂತೂ. ಅವಾಗ ಗೊತ್ತಾಗಿದ್ದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತಂದು. ಆ್ಯಂಡ್ ಯೂಟ್ಯೂಬ್ ತೆಗೆದು ನಾ 2.5-3 ವರ್ಷ ಬಂತು, ಏನೋ 4 ವರ್ಷ ಆಯಿತು. ಇನ್ನೂ ತನಕ ಯಾವ 100K ಹೊಡಿಲ್ಲ. ಏನೋ 75K ಹೊಡೈತಿ, ಅದಷ್ಟೇ ರೀ ಅಲ್ಟಿಮೇಟ್ ಹೊಡಿತು ನನ್ನ ಕಡೆ. ಇವಾಗ ಏನು ಸತ್ತಿಲ್ಲ, ಭಾಳ ದಿನ ಆತಲ್ರಿಪ್ಪ ಫೋನ್ ಹಿಡ್ಕೊಂಡು ಕೈನೂ ಸಾತಪ್ಪ. ಸೊ ಅದಕ್ಕೆ ಯೂಟ್ಯೂಬ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅನ್ನೋ ಸಂಬಂಧ ಈ ವಿಡಿಯೋ ಮಾಡತ್ತೀನಿ. ಇನ್ನು ಮ್ಯಾಗಿಂದ ವಿಡಿಯೋ ಮಾಡತ್ತೀನಿ. ಆಲ್ಮೋಸ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಾವ್ರಿ, ಯಾಕಂದ್ರೆ ಹೊಲ ಕೆಲಸ ಮಾಡೋದು ಜಾಸ್ತಿ ಅದಾವಲ್ಲ, ಎಲ್ಲಿ ಟ್ರಾವೆಲ್ ಹೋಗೋ ಯಾವೂ ಇಲ್ಲ. ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಾವೆ. ಇದ್ರಾಗ ಏನಾರ ಕ್ರಿಯೇಟಿವಿಟಿ ಬೇಕಾದ್ರೆ ಹೇಳ್ರಿ, ಕಮೆಂಟ್ ಬಾಕ್ಸ್ನ ತಿಳಿಸ್ರಿ, ನೋಡುವ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ, ಮತ್ತು ಮುಂದಿನ ವಿಡಿಯೋ ಸಿಗುವ. ಬಾಯ್ ಬಾಯ್.